ತೊಂದರೆ ಆಗ್ತಾ ಇದೆ, ಕದನ ಆಗ್ತಾ ಇದೆ, ಕಲಹ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ದಯವಿಟ್ಟು ಅಂತದ್ರಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಮನೆ ಆಯ್ತು, ನಿಮ್ ಡ್ಯೂಟಿ ಆಯ್ತು, ಆ ಕಡೆ ನೀವು ಜಾಸ್ತಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಫಲಗಳು ಸಿಗ್ತವೆ. ಇನ್ನು ಈ ಸಹೋದರರೊಡನೆ ಸ್ವಲ್ಪ ವೈಮನಸ್ಸಿರುತ್ತೆ. ಯಾವುದೋ ಒಂದು ವಿಚಾರವಾಗಿ ಕಿರಿಕಿರಿನೋ ಮನಸ್ತಾಪನೋ ಅಥವಾ ಹಣ ಆಸ್ತಿ ವಿಚಾರದಲ್ಲಿಯೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ. ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಹೇಗಿರುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಯಾವ ರೀತಿ ಜಯ ಸಿಗುತ್ತೆ, ಧನ ಪ್ರಾಪ್ತಿ ಯೋಗ ಇದೆಯಾ, ಮತ್ತೆ ಈ ಒಂದು ತಿಂಗಳಲ್ಲಿ ಬಹಳ ದೊಡ್ಡ ಒಂದು ಬೆಳವಣಿಗೆಗಳು ನಡೆಯುವಂಥದ್ದು. ಆ ದೊಡ್ಡ ಬೆಳವಣಿಗೆ ಏನಿದೆ ಈ ಒಂದು ತಿಂಗಳಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಪರಿಪೂರ್ಣವಾಗಿ ನೀವು ಮಾಹಿತಿಯನ್ನ ತಿಳ್ಕೊತೀರಿ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಹಾಗಾಗಿ ಇನ್ನು ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ತಿಂಗಳು. ಅಂದ್ರೆ ಈ ತಿಂಗಳ ವಿಶೇಷತೆ ನೀವು ನೋಡ್ಲೇಬೇಕಲ್ವಾ. ಈ ತಿಂಗಳಲ್ಲಿ ಏನ್ ವಿಶೇಷ ಇದೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ಕೊಳ್ಳೋಣ. ನೋಡಿ, 23ನೇ ತಾರೀಕು ಆಗಸ್ಟ್, ಅಂದ್ರೆ ಇದೇ ಒಂದು ಆಗಸ್ಟ್ ತಿಂಗಳಿಂದಾನೇ ನಿಮಗೆ ಶ್ರಾವಣ ಮಾಸ ಮುಗೀತದೆ, ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಈ ತಿಂಗಳ ಪ್ರಾರಂಭದಲ್ಲಿಯೇ ಸೂರ್ಯ ಸಿಂಹ ರಾಶಿಯಲ್ಲಿ ಇರತಕ್ಕಂಥದ್ದು 16ನೇ ತಾರೀಕಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ. ವಿಶೇಷವಾಗಿ ಸೂರ್ಯ ಯಾವ ಒಂದು ವಿಶೇಷತೆ ಇದೆ ಈ ತಿಂಗಳಲ್ಲಿ ಅಂತ ನೋಡಿದ್ರೆ, ಪ್ರಮುಖವಾಗಿರತಕ್ಕಂತಹ ಹಬ್ಬಗಳ ತಿಂಗಳು ಅಂತ ಹೇಳ್ಬೋದು. ಅನಂತನ ಚತುರ್ಥಿ ಸೆಪ್ಟೆಂಬರ್ 6, 2025 ಶನಿವಾರದಿಂದ ನೋಡಿ ಮಹತ್ವ ಏನಿದೆ ಈ ಅನಂತ ಚತುರ್ಥಿ ಅಂತಂದ್ರೆ, ಇದು ಗಣೇಶೋತ್ಸವದ ಕೊನೆಯ ದಿನ ಆಗಿರತಕ್ಕಂಥದ್ದು. ಅಂದ್ರೆ ಗಣೇಶನನ್ನ ಜಲಾಶಯದಲ್ಲಿ ವಿಸರ್ಜನೆ ಮಾಡತಕ್ಕಂಥದ್ದು. ಮತ್ತೆ ಈ ದಿನದಂದು ಶ್ರೀ ಭಗವಾನ್ ವಿಷ್ಣುವಿನನ್ನ ಅನಂತ ರೂಪದಲ್ಲಿ ಪೂಜಿಸ್ತಕ್ಕಂತಹ ವಿಶೇಷವಾಗಿರತಕ್ಕಂಥ ಪೂಜೆ, ಆರತಿ ಮತ್ತು ಭಜನೆಗಳನ್ನ ಮಾಡಲಾಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಪಿತೃಪಕ್ಷ ಆರಂಭ ಆಗುವಂತದ್ದು ಈ ತಿಂಗಳಲ್ಲಿ. ನೋಡಿ, ಸೆಪ್ಟೆಂಬರ್ 8ರಿಂದ ಪಿತೃಪಕ್ಷ ಆರಂಭ ಆಗುವಂತದ್ದು. 7ನೇ ತಾರೀಕು ಹುಣ್ಣಿಮೆ ಇದೆ, 8ನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗ್ತಕ್ಕಂಥದ್ದು. ಈ ಒಂದು ತಿಂಗಳಲ್ಲಿ ಈ ಪಿತೃಪಕ್ಷದ ಬಗ್ಗೆನೇ ಒಂದು ವಿಶೇಷ ಸಪರೇಟ್ ವಿಡಿಯೋ ಮಾಡಿ ಹಾಕೋಣ. ಈ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಒಂದು ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ಮತ್ತು ದರ್ಪಣವನ್ನ ಸಲ್ಲಿಸತಕ್ಕಂತಹ ಒಂದು ಅವಧಿ ಇದು. ಈ 15 ದಿನಗಳ ಕಾಲ ಈ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಭಕ್ತರು ಪೂಜೆ ಮಾಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು, ವ್ರತಗಳನ್ನ ಆಚರಿಸ್ತಕ್ಕಂಥದ್ದು, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡೋಣ. ಇನ್ನು ನವರಾತ್ರಿ ಆರಂಭ ಯಾವಾಗ? ಸೆಪ್ಟೆಂಬರ್ 22ರಿಂದ ನವರಾತ್ರಿ ಆರಂಭ ಆಗ್ತಕ್ಕಂಥದ್ದು. ಇದರ ಒಂದು ಮಹತ್ವ ನೋಡೋದಾದ್ರೆ, ಶ್ರೀ ದುರ್ಗಾ ಮಾತೆ 9 ರೂಪದಲ್ಲಿ ಆರಾಧಿಸ್ತಕ್ಕಂತಹ 9 ದಿನಗಳ ಉತ್ಸವ ಆಗಿರತಕ್ಕಂಥದ್ದು. ಈ ದಿನ ಕಲಶ ಸ್ಥಾಪನೆ ಮಾಡಿ ದುರ್ಗಾದೇವಿಯ ವಿಗ್ರಹವನ್ನ ಸ್ಥಾಪಿಸಿ ವಿಶೇಷವಾಗಿರತಕ್ಕಂಥ ಪೂಜೆ ಮಾಡಲಾಗುವಂಥದ್ದು. ದುರ್ಗಾಷ್ಟಮಿ ಈ ಸೆಪ್ಟೆಂಬರ್ 30ನೇ ತಾರೀಕಿಗೆ ಇರುವಂತದ್ದು ಮಂಗಳವಾರ. ಈ ನವರಾತ್ರಿಯ 8ನೇ ದಿನವಾಗಿರ್ತಕ್ಕಂತಹ ದಿನದಂದು ದುರ್ಗಾದೇವಿಯ 8 ರೂಪವಾದ ಮಹಾಗೌರಿಯನ್ನ ಪೂಜಿಸಲಾಗ್ತಕ್ಕಂಥದ್ದು. ಈ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಹವನ, ಕನ್ಯಾ ಪೂಜೆಯನ್ನ ನಡೆಸಲಾಗ್ತಕ್ಕಂಥದ್ದು. ಇವುಗಳಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಅನೇಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದಿನಗಳಿದೆ. ಈ ಪರಿವರ್ತಿನಿ ಏಕಾದಶಿ ಸೆಪ್ಟೆಂಬರ್ 3ರಂದು ಬುಧವಾರ, ಇಂದಿರಾ ಏಕಾದಶಿ ಸೆಪ್ಟೆಂಬರ್ 17ರಂದು ಬುಧವಾರ, ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ 21ರಂದು ಭಾನುವಾರ. ಈ ಒಂದು ವಿಶೇಷತೆ ಈ ತಿಂಗಳಲ್ಲಿ ಇರ್ತಕ್ಕಂಥ. ನೋಡಿದ್ರಲ್ಲ, ಇಷ್ಟೆಲ್ಲ ಒಂದು ವಿಶೇಷತೆಯಿಂದ ಕೂಡಿರುವಂತ ಈ ತಿಂಗಳು. ಇನ್ನು ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಬೆಳವಣಿಗೆ ಯಾವ್ದಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ವಿಡಿಯೋದ ಕೊನೆಯಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಯಾವ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ, ಯಾವುದ್ರ ಬಗ್ಗೆ ನೀವು ಗಮನವನ್ನ ಕೊಡಬೇಕಾಗತ್ತೆ ಈ ತಿಂಗಳು ಅನ್ನೋದ್ರ ಬಗ್ಗೆ ನೀವು ನೋಡ್ಲೇಬೇಕಾಗತ್ತೆ. ನೋಡಿ, ಬಹಳ ಮುಖ್ಯವಾಗಿ ನೀವು ಮಕ್ಕಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಏನೋ ಒಂದು ತರ ಚಿಂತೆ, ಏನೋ ಒಂಥರ ಮಾನಸಿಕ ವೇದನೆ, ಮಕ್ಕಳ ಬಗ್ಗೆ ಚಿಂತೆ, ಅವರ ವಿದ್ಯಾಭ್ಯಾಸದ ಬಗ್ಗೆನೋ, ಅವರ ಮದುವೆ ಬಗ್ಗೆನೋ, ಅವ್ರ ಮಕ್ಕಳಾಗ್ಲಿಲ್ಲ ಅನ್ನೋದ್ರ ಬಗ್ಗೆನೋ, ಅಥವಾ ಅವ್ರ ಕೆಲಸ ಸಿಗ್ಲಿಲ್ಲ ಅನ್ನೋದ್ರ ಬಗ್ಗೆನೋ, ಅಥವಾ ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುವನ್ನ ಕೊಡೋದ್ರ ಬಗ್ಗೆ ಆಗಿಯೋ, ಅಥವಾ ಅವರ ಸೆಕ್ಯೂರಿಟಿ, ಅವರ ಭದ್ರತೆ ಬಗ್ಗೆ ಆಗಿಯೋ, ಏನಾದ್ರೂ ಒಂದು ಮಕ್ಕಳ ಬಗೆಗೇನೆ ಒಂದು ಚಿಂತೆ ಇರುತ್ತೆ, ಅಥವಾ ಆಲೋಚನೆ ಇರುತ್ತೆ, ಅಥವಾ ಪ್ಲಾನ್ ಇರುತ್ತೆ, ಅಥವಾ ಭವಿಷ್ಯತ್ತಿನ ಬಗ್ಗೆ ಒಂದು ಚಿಂತಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಇದ್ರ ಬಗ್ಗೆ, ಮಕ್ಕಳ ಬಗ್ಗೆ ನೀವು ಜಾಗರೂಕತೆ ಇರಲೇಬೇಕು. ಯಾಕಂದ್ರೆ ಭವಿಷ್ಯತ್ತಿನ ಬಗ್ಗೆ ಬಹಳ ಉಪಯೋಗ ಆಗತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಒಂದು ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು 2ನೇ ವಿಚಾರ ಏನು ಅಂತಂದ್ರೆ, ಸ್ವಲ್ಪ ಮಾತನಾಡುವಾಗ ಕಠೋರವಾಗಿ ಮಾತನಾಡಬಾರ್ದು, ಸಾಫ್ಟ್ ಆಗಿರ್ಬೇಕು. ಮತ್ತೆ ನೀವು ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಕ್ಯಾರೆಕ್ಟರ್. ನೀವು ಏನೇ ಕಣ್ಣಿಗೆ ಕಂಡ್ರು ಕೂಡ ಅದನ್ನ ನೇರವಾಗಿ ಹೇಳ್ಬಿಡ್ತೀರಿ.
ಹಾಗಾಗಿ ಸ್ವಲ್ಪ ಕೆಲವೊಂದು ಜನರಿಗೆ ಇರುಸು ಮುರುಸಾಗುತ್ತೆ ನೀವು ನೇರವಾಗಿ ಮಾತಾಡೋದೆ. ಎಷ್ಟೋ ಜನರ ದೃಷ್ಟಿನಲ್ಲಿ ನೀವು ಕೆಟ್ಟವರು ಕೂಡ ಆಗಿದ್ದೀರಿ. ಹಾಗಾಗಿ ಸ್ವಲ್ಪ ನೀವು ಸಾಫ್ಟ್ ಆಗಿರ್ಬೇಕು. ಅದನ್ನ ಡೈರೆಕ್ಟ್ ಆಗಿ ಮಾತಾಡೋದಕ್ಕಿಂತಲೂ ನೀವು ಸೈಲೆಂಟ್ ಆಗಿದ್ರೇನೆ ಒಳ್ಳೇದು. ಯಾಕಂತಂದ್ರೆ ನೀವು ಒಳ್ಳೇದ್ ಹೇಳಿದ್ರು ತಪ್ಪಾಗಿ ತಿಳ್ಕೊಳ್ಳುವಂತ ಜನ ಇದ್ದಾರೆ. ಸ್ವಲ್ಪ ನೀವು ಕಠೋರವಾಗಿ ಹೇಳಿದ್ರೆ ಆಮೇಲೆ ನೀವೇ ಪಶ್ಚಾತ್ತಾಪ ಮಾಡ್ಕೋತೀರಿ. ಆ ತರದ ಘಟನೆಗಳು ಕೂಡ ನಿಮ್ ಜೀವನದಲ್ಲಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜನಗಳ ಜೊತೆ ಬೆರೆಯುವಾಗ ಕಟುವಾಗಿ ಮಾತನಾಡೋದು ಬೇಡ, ಸಾಫ್ಟ್ ಆಗಿ ಮಾತಾಡಿ ಅಥವಾ ಬೇರೆಯವ್ರ ವಿಚಾರದಲ್ಲಿ ಭಾಗವಹಿಸದೇ ಇರೋದೇ ಒಳ್ಳೇದು. ಇನ್ನು ಮತ್ತೊಬ್ಬರದ್ದು ಏನೋ ಒಂದು ತೊಂದರೆ ಆಗ್ತಾ ಇದೆ, ಕದನ ಆಗ್ತಾ ಇದೆ, ಕಲಹ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ದಯವಿಟ್ಟು ಅಂತದ್ರಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಮನೆ ಆಯ್ತು, ನಿಮ್ ಡ್ಯೂಟಿ ಆಯ್ತು, ಆ ಕಡೆ ನೀವು ಜಾಸ್ತಿ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಫಲಗಳು ಸಿಗ್ತವೆ. ಇನ್ನು ಈ ಸಹೋದರರೊಡನೆ ಸ್ವಲ್ಪ ವೈಮನಸ್ಸಿರುತ್ತೆ. ಯಾವುದೋ ಒಂದು ವಿಚಾರವಾಗಿ ಕಿರಿಕಿರಿನೋ ಮನಸ್ತಾಪನೋ ಅಥವಾ ಹಣ ಆಸ್ತಿ ವಿಚಾರದಲ್ಲಿಯೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಗೊಂದಲವೋ ಅಥವಾ ಕುಂತು ಮಾತಾಡೋದ್ರ ಬಗ್ಗೆನೋ ಏನೋ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳು ಇರ್ತವೆ. ಹಾಗಾಗಿ ಸ್ವಲ್ಪ ಆಗಿಂದ ಹಾಗೇನೆ ಆ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಇನ್ನು ಆರೋಗ್ಯದ ಕಡೆ ಈ ತಿಂಗಳಲ್ಲಿ ಗಮನವನ್ನ ಹರಿಸಬೇಕಾಗುತ್ತೆ. ಸರಿಯಾದ ತಿಂಡಿ, ಸರಿಯಾದ ಊಟ, ಸರಿಯಾದ ನಿದ್ದೆ, ವ್ಯಾಯಾಮ, ಯೋಗ, ಧ್ಯಾನ, ಇದ್ರ ಕಡೆ ಸ್ವಲ್ಪ ಬೇಸಿಕ್ ಆಗಿ ಅನುಸರಿಸುವಂತಹ ಒಂದು ಕಾಳಜಿಯನ್ನ ಅನುಸರಿಸಿದ್ರೆ ಸಾಕು. ಆರೋಗ್ಯದ ವಿಚಾರದಲ್ಲಿ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಈ ತಿಂಗಳಲ್ಲಿ ನೀವು ಗಮನ ಹರಿಸಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಇನ್ನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ವಿ ಏನೆಲ್ಲ ಒಂದು ಬೆಳವಣಿಗೆಗಳು ಆಗ್ತವೆ ಈ ತಿಂಗಳಲ್ಲಿ, ಏನು ಒಂದು ಅನುಕೂಲತೆಗಳು ಆಗ್ತವೆ, ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಏನ್ ಡೆವಲಪ್ಮೆಂಟ್ ಗಳು ಆಗ್ತವೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸಲೇಬೇಕು. ಜೊತೆಗೆ ಪರಿಹಾರಗಳನ್ನು ಕೂಡ ತಿಳಿಸಲೇಬೇಕು. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ಮೊದಲು ಹೇಳಿರುವಂತಹ ಈ ಎಚ್ಚರಿಕೆಗಳನ್ನ ಗಮನಿಸಿದ್ರೆ ಏನು ಒಂದು ಒಳ್ಳೆ ಫಲಗಳು ಸಿಗ್ತವೆ ಅನ್ನುವಂಥದ್ದು ಬಹಳ ಮುಖ್ಯ. ನೋಡಿ, ಕೆಲವೊಬ್ಬರಿಗೆ ಈ ಒಂದು ತಿಂಗಳಲ್ಲಿ ಸಿಗುವಂತಹ ಶುಭ ವಿಚಾರಗಳನ್ನ ನೋಡೋಣ. ನೋಡಿ, ಈ ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವಂತದ್ದು, ಯಾವುದೋ ಒಂದು ಮದುವೆ ಕಾರ್ಯ ಅಥವಾ ಯಾವುದೋ ಒಂದು ಮುಖ್ಯವಾಗಿರತಕ್ಕಂತಹ ಶುಭ ಕಾರ್ಯಗಳು ಭಾಗವಹಿಸಬಹುದು ಅಥವಾ ಶುಭ ಕಾರ್ಯಗಳು ಮನೆಯಲ್ಲಿ ನಡೀಬಹುದು. ಇನ್ನು ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇರುತ್ತೆ. ಆಸ್ತಿ ಖರೀದಿ ಮಾಡುವಂತ ಯೋಗ ಇದೆ. ಈ ತಿಂಗಳಲ್ಲಿ ಏನಾದ್ರೂ ಒಂದು ನಿಮಗೆ ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಾವು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ವಿ. ನಿಮಗೆ ಈ ತಿಂಗಳಲ್ಲಿ ಏನೋ ಒಂದು ಬೆಲೆ ಬಾಳ್ತಕ್ಕಂತ ವಸ್ತು, ಏನೋ ಬೆಲೆ ಬಾಳ್ತಕ್ಕಂತ ಒಡವೆ, ಏನೋ ಬೆಲೆ ಬಾಳ್ತಕ್ಕಂತ ಸೈಟು, ಆಸ್ತಿನೋ, ಮನೇನೋ ಅಥವಾ ಏನೋ ಒಂದು ಮುಖ್ಯವಾಗಿರುವಂತದ್ದು ನಿಮಗೆ ತೃಪ್ತಿ ಆಗುವಂತದ್ದು ನಿಮ್ಮ ಹಣಕಾಸಿಗೆ ಸಂಬಂಧಿಸಿರುವಂತಹ ಶಕ್ತಿಗೆ ಅನುಸಾರವಾಗಿ. ಈಗ ಕೋಟಿ ಇದ್ದವರು ಕೋಟಿಯಲ್ಲಿ ಮಾತಾಡ್ತಾರೆ, ಲಕ್ಷ ಇದ್ದವರು ಲಕ್ಷದಲ್ಲಿ ಮಾತಾಡ್ತಾರೆ, ಸಾವಿರ ಇದ್ದವರು ಸಾವಿರದಲ್ಲಿ ಮಾತಾಡ್ತಾರೆ. ಅವರವರ ಆರ್ಥಿಕ ಬೆಳವಣಿಗೆ ತಕ್ಕ ಹಾಗೆ ನಿಮಗೆ ಈ ಒಂದು ತಿಂಗಳಲ್ಲಿ ಏನೋ ಒಂದು ಖರೀದಿ ಮಾಡುವಂತಹ ಯೋಗಗಳು ಕಂಡು ಬರ್ತಾ ಇರುವಂತದ್ದು. ಇದು ಬಹಳ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಧನ ಪ್ರಾಪ್ತಿ ಯೋಗ ತುಂಬಾ ಚೆನ್ನಾಗಿದೆ. ನಿಮಗೆ ಈ ತಿಂಗಳಲ್ಲಿ ಬೆಳವಣಿಗೆ ಏನು ಅಂತಂದ್ರೆ ನಿಮಗೆ ಬರುವಂತ ದುಡ್ಡು ಸುಗಮವಾಗಿ ಬರ್ತವೆ. ನೀವು ದುಡಿದಿರ್ತಕ್ಕಂಥಕ್ಕೆ ತಕ್ಕ ಪ್ರತಿಫಲ ನಿಮ್ಗೆ ಸಿಗೋದ್ರಿಂದ ನೀವು ಇದನ್ನೆಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಕುಟುಂಬದಲ್ಲಿ ಶಾಂತಿ ಇರುತ್ತೆ. ವ್ಯಾಜ್ಯಗಳು ಕಲಹಗಳು ಪರಿಹಾರ ಆಗುತ್ತೆ. ಮತ್ತೆ ವೃತ್ತಿಯಲ್ಲಿ ಗುರಿಗಳನ್ನ ಸುಲಭವಾಗಿ ಮುಟ್ಟುವಂತಹ ಸಾಧ್ಯತೆಗಳಿದೆ. ಮಾನಸಿಕವಾಗಿರತಕ್ಕಂಥ ಶಾಂತಿ ಇರುತ್ತೆ. ಸ್ನೇಹಿತರಿಂದ ಸಹಕಾರ ಸಿಗುತ್ತೆ, ಕುಟುಂಬದಿಂದ ಸಹಕಾರ ಸಿಗುತ್ತೆ ಈ ತಿಂಗಳಲ್ಲಿ. ಇನ್ನು ಆಕಸ್ಮಿಕವಾದ ಧನಲಾಭ ಈ ತಿಂಗಳ ಮಧ್ಯ ಭಾಗದಲ್ಲಿ ನಿಮ್ಗೆ ಖಂಡಿತ ಸಿಗುವಂತದ್ದು. ಜೊತೆಗೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ, ಹತೋಟಿಯನ್ನ ಮೀರೋದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂತ ವಿಚಾರ. ಇನ್ನು ನಿಮಗೆ ಯಾರಿಗಾದ್ರೂ ನೀವು ದುಡ್ಡು ಕೊಡೋದಿದ್ರೆ ಕೊಟ್ಬಿಡ್ತೀರಿ. ನಿಮ್ ಸಾಲ ಏನಾದ್ರೂ ಮರುಪಾವತಿ ಆಗೋದಿದ್ರೆ ಅದನ್ನ ಮಾಡಿಸ್ಬಿಡ್ತೀರಿ. ಅದರಿಂದ ನಿಮಗೆ ಬಹಳಷ್ಟು ಸಂತೋಷ ಉಂಟಾಗುತ್ತೆ. ಇನ್ನು ಹಿರಿಯರ ಸಲಹೆ ಪಾಲಿಸ್ತಕ್ಕಂಥದ್ರಿಂದ ನಿಮ್ಗೆ ಬಹಳ ಯಶಸ್ಸು ಸಿಗುತ್ತೆ. ನಿಮ್ ತಂದೆ ತಾಯಿ, ಗುರುಗಳು, ನಿಮ್ಮ ಮಾರ್ಗದರ್ಶಕರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ಅಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಪರಿಪಾಲನೆ ಮಾಡುವಂತದ್ದು, ಅದನ್ನ ಫಾಲೋ ಮಾಡ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಈ ತಿಂಗಳಲ್ಲಿ ಸಿಗುತ್ತೆ. ಇನ್ನು ಕುಟುಂಬದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕೆಲವೊಬ್ಬರಿಗೆ ಪ್ರವಾಸದ ಯೋಗ ಇದೆ, ಆದ್ರೆ ಪ್ರಯಾಣ ಮಾಡುವಂತದ್ದು, ಆ ಪ್ರಯಾಣದಿಂದ ಅನುಕೂಲ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ. ಮಾಡುವಂತ ಕೆಲಸದಲ್ಲಿ ಸ್ವಲ್ಪ ಪ್ರಮೋಷನ್ ಆಗುವಂತದ್ದು, ಮೇಲ್ದರ್ಜೆಗೆ ಹೋಗುವಂತದ್ದು, ಅಥವಾ ಏನೋ ನಿಮ್ಮ ಸಂಬಳದಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುವಂತದ್ದು, ಈ ತರದ ಒಂದು ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಹಣದ ಒಳಹರಿವಿದೆಯಲ್ಲ, ಅದು ಸುಗಮವಾಗಿ ಆಗುತ್ತೆ ಅನ್ನುವಂಥದ್ದು ಬಹಳ ಸಮಾಧಾನ ಮತ್ತು ಸಂತೋಷ ತರತಕ್ಕಂತಹ ವಿಚಾರ. ಇನ್ನು ತಾಳ್ಮೆಯಿಂದಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಗೆಲುವು ಸಿಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಸಂಯಮದಿಂದ ಇದ್ರಿ ಅಂತಂದ್ರೆ, ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡ್ರಿ ಅಂತಂದ್ರೆ ಸಕ್ಸಸ್ ಸಿಗುತ್ತೆ. ಈ ತಿಂಗಳಲ್ಲಿ ಬಹಳ ಒಳ್ಳೆ ಅನುಕೂಲತೆಗಳು ಸಿಗ್ತವೆ ಅನ್ನುವಂತಹ
ಒಂದು ಸಂತೋಷ ನಿಮಗೆ ಈ ತಿಂಗಳಲ್ಲಿ ಇದೆ. ಖಂಡಿತವಾಗ್ಲೂ ಈ ಎಲ್ಲಾ ಫಲಗಳು ಸಿಗಲಿ. ಈ ಎಲ್ಲಾ ಫಲಗಳು ಸಿಗೋದಕ್ಕೆ ಪರಿಹಾರ ಅಂತೂ ಬೇಕೇ ಬೇಕು. ಆ ಪರಿಹಾರ ಏನಿದೆ ಅನ್ನುವಂಥದ್ರ ಬಗ್ಗೆ ಖಂಡಿತ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಸೆಪ್ಟೆಂಬರ್ ತಿಂಗಳ ಮಾಸಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಸೂರ್ಯನಾರಾಯಣನನ್ನ ಪೂಜೆ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆಯ ಫಲ ಸಿಗುತ್ತೆ. ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಾರಾಯಣನ ಪೂಜೆಯನ್ನು ಮಾಡಿ, ಸೂರ್ಯನಿಗೆ ಒಂದು ಆರ್ಘ್ಯವನ್ನ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಮತ್ತು ಶ್ರೀ ಆಂಜನೇಯನ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ಇದೆಯಲ್ಲ, ಅದಂತೂ ತುಂಬಾ ಅದ್ಭುತವಾದಂತಹ ಫಲ ಸಿಗುವಂಥದ್ದು. ಸಿಂಪಲ್ ಆದಂತ ಪರಿಹಾರಗಳಿದಾವೆ, ಮಾಡ್ಕೊಳ್ಳಿ, ಶ್ರದ್ಧೆಯಿಂದ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.